ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಭಿಲಾಷ್. ಇವತ್ತು ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ತಾವುಗಳೇ ನನಗೆ ಫೋನ್ ಮತ್ತೆ ಮೆಸೇಜ್ ಮುಖಾಂತರ ತುಂಬಾ ಜನ ಕೇಳಿದೀರಾ, ಸರ್ ನಮ್ಗೆ ನಾವು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕು, ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು, ಸೊ ಅದಕ್ಕೋಸ್ಕರ ಒಳ್ಳೆ ಒಳ್ಳೆ ಬುಕ್ಸ್ ಗಳು ರೆಫರ್ ಮಾಡಿ ಸರ್ ಅಂತ ತುಂಬಾ ಜನ ಕೇಳಿದೀರಾ. ಸೊ ನಾನು ಹಾಗಾಗಿ ಈಗ ಹೇಳುವಂತ ಈ ಬುಕ್ಸ್ ಗಳು ಮ್ಯಾಕ್ಸಿಮಮ್ ಅಂತಂದ್ರೆ ಕರ್ನಾಟಕದಲ್ಲಿ ಎಲ್ಲರೂ ಓದ್ತಾ ಇರೋ ಬುಕ್ಸ್ ಗಳ ಬಗ್ಗೆನೇ ತಮ್ಗೆ ಹೇಳ್ತೀನಿ. ಯಾಕೆಂತಂದ್ರೆ ಈಗ ನೋಡಿ, ಮೊನ್ನೆ ಕಾಲ್ಫರ್ ಆಗಿದೆ ಟೋಟಲ್ ಕರ್ನಾಟಕದಲ್ಲಿ ಸಿವಿಲ್ ಪೊಲೀಸ್ ಹುದ್ದೆಗಳು ಕಾಲ್ಫರ್ ಆಗಿದೆ. ಇನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ಆದ್ರೂ ಕೂಡ ಆಗಿರ್ಬೋದು. ನೆಕ್ಸ್ಟ್ ವೀಕ್ ಅಲ್ಲಿ ಬಂದ್ಬಿಟ್ಟು CR ಆಗುತ್ತೆ, DR ಆಗುತ್ತೆ, KSRP ಆಗುತ್ತೆ, KSISF ಆಗುತ್ತೆ. ಇವೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಏನಾಗುತ್ತೆ, ನಾನು ಹೇಳೋ ಬುಕ್ಸ್ ಗಳಿಗೆ ಮ್ಯಾಕ್ಸಿಮಮ್ PC ಇಂದ ಹಿಡಿದು ಅಪ್ ಟು KS ವರ್ಗು ಯೂಸ್ ಆಗೋ ಬುಕ್ಸ್ ಗಳನ್ನ ನಾನು ಹೇಳ್ತೀನಿ. ನಾನು ಈಗ ಹೇಳೋ ಬುಕ್ಸ್ ಗಳು ಮ್ಯಾಕ್ಸಿಮಮ್ ಕರ್ನಾಟಕದಲ್ಲಿ ಎಲ್ಲಾ ಏನು ಸಕ್ಸಸ್ ಪರ್ಸನ್ಸ್ ಏನಿದ್ದಾರೆ, ಆಲ್ರೆಡಿ ಏನ್ ಗೌರ್ಮೆಂಟ್ ಜಾಬ್ ತಗೊಂಡಿದ್ದಾರೆ, ಈ ಬುಕ್ಸ್ ಗಳನ್ನ ಎಲ್ಲ ಮ್ಯಾಕ್ಸಿಮಮ್ ಅವರೇ ಓದ್ತಾ ಇದ್ದಾರೆ. ಸೊ ಹಾಗಾಗಿ ಆ ಬುಕ್ಸ್ ಗಳನ್ನ ನೀವು ಸ್ವಲ್ಪ ತಗೊಂಡು ಓದಿ, ನೀವು ಕೂಡ ಸಕ್ಸಸ್ ಆಗಿ ಅಂತ ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲು ಇದು ಹೇಳ್ಬೇಕು ಅಂತಂದ್ರೆ, ಸ್ಪರ್ಧಾ ಇತಿಹಾಸ ಬಂದ್ಬಿಟ್ಟು ಮಂಜುನಾಥ್. ಈ ಮಂಜುನಾಥ್ ಸರ್ ಬಗ್ಗೆ ಎಲ್ಲ ಕೇಳಿರ್ತೀರಾ. ಮಂಜುನಾಥ್ ಸರ್ ಅಂದ್ರೆ ಹಿಸ್ಟ್ರಿ ಅಂದ್ರೆ ಮಂಜುನಾಥ್ ಸರ್ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇವರು 15 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಬುಕ್ಸ್ ಅಲ್ಲಿ, ಅಂದ್ರೆ ಅವರು ಟೀಚಿಂಗು ಮತ್ತೆ ಬುಕ್ಸ್ ಅಲ್ಲಿ. ಇನ್ನೊಂದೇನು, ಈ ಮ್ಯಾಕ್ಸಿಮಮ್ ಈ ಬುಕ್ಸ್ ಎಲ್ಲ ತಗೊಂಡು ಓದ್ತಾ ಇದ್ದೀರಾ. ಯಾರು ಗೊತ್ತಿಲ್ಲ ಅಂದವ್ರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಸ್ಪರ್ಧಾ ಇತಿಹಾಸ ಬುಕ್ಸ್ ಬಗ್ಗೆ. ಮಂಜುನಾಥ್ ಸರ್ ಏನಿದ್ದಾರೆ, ಇವರು 2016 ನಾನು ಇವ್ರ ಸ್ಟೂಡೆಂಟ್. 2016 ಅವ್ರದ್ದು ಅವಾಗ ಸೆಕೆಂಡ್ ಎಡಿಷನ್ ಬಂದಿತ್ತು ಬುಕ್ಸ್. ಆಕ್ಚುಲಿ ಅವಾಗ್ಲೇ ಅಲ್ಟಿಮೇಟ್ ಆಗಿತ್ತು. ಆಕ್ಚುಲಿ ನಾನು ಹಿಂದಿಗೂ ಕೂಡ ಕೇಸ್ಗಿಂತ ಓದ್ತಾ ಇದ್ದೀನಿ. ನಾನೀಗ ಈ ಬುಕ್ಸ್ ಕೂಡ ಈಗ ರೀಸೆಂಟ್ ಆಗಿ ತಗೊಂಡೆ, ತುಂಬಾ ಚೆನ್ನಾಗಿದೆ. ಇದು 8ನೇ ಆವೃತ್ತಿ, ಕರ್ನಾಟಕದ ಎಲ್ಲಾ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಈ ಬುಕ್ಸ್ ತಗೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ಹಿಸ್ಟ್ರಿಗೆ ಇದೊಂದು ಸಫಿಶಿಯಂಟ್ ಆಕ್ಚುಲಿ, ಯಾಕಂದ್ರೆ 4 ಪಾರ್ಟ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಬುಕ್ಸ್. ಏನು ಅಂತಂದ್ರೆ, ಈ ಬುಕ್ಸ್ ನೀವು ತಗೊಂಡು ಓದ್ಕೊಳ್ಳಿ. ಮಂಜುನಾಥ್ ಸರ್ ಬುಕ್ಸ್, ಸ್ಪರ್ಧಾ ಇತಿಹಾಸ. ಓಕೆನಾ. ಇನ್ನೊಂದು ವಿಶೇಷ ಏನಂತಂದ್ರೆ, ಈಗ ಪೊಲೀಸ್ ಕಾನ್ಸ್ಟೇಬಲ್ ನ KE ಎಕ್ಸಾಮ್ ನಡೆಸ್ತಾ ಇದೆ. ಓಕೆನಾ. ನಾನು KE ಈಗ ಕಳೆದ ಏನು ಒಂದು 10 ಎಕ್ಸಾಮ್ಸ್ ಕ್ವಶನ್ ಪೇಪರ್ ಫುಲ್ ತಗೊಂಡು ಅಬ್ಸರ್ವ್ ಮಾಡಿದೆ, ಅನಾಲಿಸಿಸ್ ಮಾಡಿದೆ. ಇದ್ರಲ್ಲಿ ಇನ್ನೊಂದೇನು ಅಂತ ಅಂದ್ರೆ, 15ರಿಂದ 22 ಕ್ವಶನ್ ವರೆಗೂ ಹಿಸ್ಟ್ರಿ ಒಂದು ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ ರೇಸ್ ಆಗಿದೆ. ನೀವು ಕೂಡ ಕ್ವಶನ್ ಪೇಪರ್ ತಗೊಂಡು ಅಬ್ಸರ್ವ್ ನೋಡಿ. ಬೇಕಿದ್ರೆ ಮಿನಿಮಮ್ ಅಂತಂದ್ರೆ 15, ಮ್ಯಾಕ್ಸಿಮಮ್ ಅಂದ್ರೆ 22 ಕ್ವಶನ್ಸ್ ಬಂದಿದೆ. ಆಲ್ರೆಡಿ ಅನಲೈಸ್ ಮಾಡಿರೋದ್ರಿಂದ ಇಷ್ಟು ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ ಈ ಬುಕ್ಸ್. ತಾವು ಕೂಡ ಈ ಬುಕ್ಸ್ ತಗೊಂಡು ನೀವು ಓದ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಭೂಗೋಳ ಸಬ್ಜೆಕ್ಟ್. ಈ ಭೂಗೋಳ ಏನಿದೆ, ಜಿಯೋಗ್ರಫಿ ಸಬ್ಜೆಕ್ಟ್ ಏನಿದೆ, ಮಂಜುನಾಥ್ ಜೈ ಬರ್ತಿದ್ದಾರೆ. ಇದು ಬಂದ್ಬಿಟ್ಟು ಏನು ಹಿಸ್ಟ್ರಿ ಮಂಜುನಾಥ್ ಸರ್ ಬಗ್ಗೆ ಹೇಳಿದ್ನಲ್ಲ, ಮಂಜುನಾಥ್ ಸರ್ ಅವರ ಮಾರ್ಗದರ್ಶನದಲ್ಲಿ ಈ ಬುಕ್ಸ್ ಕೂಡ ಮೂಡ್ ಬಂದಿರೋದು. ಭೂಗೋಳ ಚೇತನ ಅಂತ ಇದು ಸೆಕೆಂಡ್ ಎಡಿಷನ್ ಬಂದಿದೆ. ಈ ಸೆಕೆಂಡ್ ಪರಿಷ್ಕೃತ ಮುದ್ರಣ ಏನಿದೆ, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇದ್ರಲ್ಲಿ 4 ಪಾರ್ಟ್ ಕೂಡ ತುಂಬಾ ಚೆನ್ನಾಗಿ ಕವರ್ ಆಗಿದೆ. ಸೊ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕು, PS ಆಗ್ಬೇಕು ಅಂತ ಅನ್ಕೊಂಡಿದ್ರ, ಈ ಬುಕ್ಸ್ ತುಂಬಾ ಚೆನ್ನಾಗಿದೆ. ಅಪ್ ಟು ಕೇಸ್ ವರ್ಗೂ ಯೂಸ್ ಮಾಡಿ. ತುಂಬಾ ಚೆನ್ನಾಗಿದೆ. ನಾನು ಕೂಡ ಮೊನ್ನೆ ತಗೊಂಡು ಓದ್ತಾ ಇದ್ದೆ, ತುಂಬಾ ಚೆನ್ನಾಗಿದೆ. ಭೂಗೋಳ ಅಂತಂದ್ರೆ ಭೂಗೋಳ ಸಬ್ಜೆಕ್ಟ್ಗೆ ನೀವು ಆನಂದ್ ಸರ್ ಬುಕ್ಸ್ ಓದಿ. ನೆಕ್ಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಭಾರತೀಯ ಸಂವಿಧಾನ ಬಂದ್ಬಿಟ್ಟು KM ಸುರೇಶ್ ಸರ್ದು. ಸ್ಪರ್ಧಾ ವಿಜೇತ ಪಬ್ಲಿಕೇಶನ್ ಬಂದ್ಬಿಟ್ಟು KM ಸುರೇಶ್ ಸರ್ದು. ಇವ್ರದ್ದು ಏನ್ ಮಾಡಿದ್ದಾರೆ, ಭಾರತ ಸಂವಿಧಾನ. ಈಗ ಯಾರೇ ಗೌರ್ಮೆಂಟ್ ಜಾಬ್ ಬರ್ಬೇಕು ಅಂತಂದ್ರು ಸಂವಿಧಾನ ತಿಳ್ಕೊಂಡಿರ್ಲೇಬೇಕಾಗತ್ತೆ. ಯಾಕೆಂದ್ರೆ ನಾವು ಕೆಲಸ ಮಾಡ್ತಾ ಇರೋದು ಪಬ್ಲಿಕ್ ಅಲ್ಲಿ. ಸೊ ಹಾಗಾಗಿ ತಾವೇನ್ ಮಾಡಿ, ಭಾರತೀಯ ಸಂವಿಧಾನಕ್ಕೆ KM ಸುರೇಶ್ ಸರ್ ಬುಕ್ಸ್ ತಗೊಳ್ಳಿ. ತುಂಬಾ ಅಲ್ಟಿಮೇಟ್ ಆಗಿದೆ ಆಕ್ಚುಲಿ ಭಾರತೀಯ ಸಂವಿಧಾನ, KM ಸುರೇಶ್ ಸರ್ದು. ನೆಕ್ಸ್ಟ್ ಬಂದ್ಬಿಟ್ಟು ವಿಜ್ಞಾನ. ಈ KEದಲ್ಲಿ ಏನ್ ಹೇಳಿದೆ, ಮಂಜುನಾಥ್ ಸರ್ ಹಿಸ್ಟ್ರಿ ಸಬ್ಜೆಕ್ಟ್ ಜೊತೆ ಈ ಬಂದ್ಬಿಟ್ಟು ಅಂದ್ರೆ ಮೀನ್ಸ್ ಸೈನ್ಸ್ ಅಂಡ್ ಟೆಕ್, ವಿಜ್ಞಾನ ಮತ್ತು ತಂತ್ರಜ್ಞಾನ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ತುಂಬಾ ಟಫ್ ಮಾಡ್ಬೇಕು ಅಂತ ಅಂದ್ರೆ ಹಿಸ್ಟ್ರಿ ಸಬ್ಜೆಕ್ಟ್ ಪಿಕ್ ಮಾಡ್ತಾರೆ, ಇಲ್ಲ ಅಂತ ಅಂದ್ರೆ ಈ ಏನಿದೆ ಸೈನ್ಸ್ ಸಬ್ಜೆಕ್ಟ್ ಪಿಕ್ ಮಾಡ್ತಾರೆ. ಸೊ ಹಾಗಾಗಿ ನೀವೇನ್ ಮಾಡಿ ಅಂತಂದ್ರೆ, KM ಸುರೇಶ್ ಸರ್ ಈ ಬುಕ್ ಕೂಡ KM ಸುರೇಶ್ ಸರ್ ಸ್ಪರ್ಧಾ ವಿಜೇತ KM ಸುರೇಶ್ ಸರ್ ಬುಕ್ ಇದೆ. ಈ ಬುಕ್ಸ್ ಕೂಡ ತಗೊಳ್ಳಿ. ಅಂದ್ರೆ ಇವ್ರದ್ದು ಇನ್ನೊಂದೇನಂದ್ರೆ, ಅಪ್ಲೈಡ್ ಸೈನ್ಸ್ ಕೂಡ ಚೆನ್ನಾಗಿದೆ ಬುಕ್ಸ್. ಇದರಲ್ಲಿ ನೀವು ಸೈನ್ಸ್ ತಗೊಂಡು ಓದ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ಬುಕ್ಸ್ ನಾನು ಮೊನ್ನೆ ನೋಡ್ತಾ ಇದ್ದೆ, ಐರಾ ಅಕಾಡೆಮಿ ಅವ್ರದ್ದು ಒಂದು ಬುಕ್ಸ್ ಬಿಟ್ಟಿದ್ದಾರೆ, ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಅಂದ್ಬಿಟ್ಟು. ಇವರು ಬರ್ದಿರೋ ಬುಕ್ಸ್ ಆತರ ಬಂದ್ಬಿಟ್ಟು ಲಾಲ್ಸಾ PSI ಅಂದ್ಬಿಟ್ಟು, ಇವರು ನಮ್ಮ ಇಲಾಖೆಯವರೇ ಸರ್. ಸೊ ನಮ್ಮ ಬುಕ್ಸ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಕಲರಿಂಗ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ, ಅಂದ್ರೆ ಅಪ್ಕಮಿಂಗ್ ಡೇಸ್ ಏನು ಬುಕ್ಸ್ ಬೇಕು ಅದನ್ನ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಲಾಲ್ಸಾ PSI ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ಅವೈಲೇಬಲ್ ಇದೆ. ತಾವು ಕೂಡ ಒಂದ್ಸಲ ಬುಕ್ಸ್ ನೋಡಿ, ತುಂಬಾ ಅಲ್ಟಿಮೇಟ್ ಆಗಿದೆ, ತಗೊಂಡು ಓದ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು GK ಬಂದ್ಬಿಟ್ಟು ಸಾಮಾನ್ಯ. ಈಗ ಮ್ಯಾಕ್ಸಿಮಮ್ ಎಲ್ಲಾ ಅಂದ್ರೆ ಕೆಲವೊಂದು ಸಬ್ಜೆಕ್ಟ್ ಗಳನ್ನ
ಶಫಲ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಎಲ್ಲಾ ಸಬ್ಜೆಕ್ಟ್ ಓದಕ್ಕಾಗಲ್ಲ. ಎಕ್ಸಾಂಪಲ್ ಈಗ ಎಕನಾಮಿಕ್ಸ್ ಓದ್ಬೇಕಾಗುತ್ತೆ, ಕಾನ್ಸ್ಟೇಬಲ್ ಎಕನಾಮಿಕ್ಸ್ ಓದ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಬುಕ್ಸ್ ಓದ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದೆಲ್ಲ ಎಕ್ಸಾಂಪಲ್ ನಾನು ಹೇಳಿದ್ದು. ಅದು ಎಕನಾಮಿಕ್ಸ್ ನೋಡಿ, ಎಕನಾಮಿಕ್ಸ್ ಬಂದ್ಬಿಟ್ಟು ಗರಣಿ ಕೃಷ್ಣಮೂರ್ತಿ ಮತ್ತು ರಾಘವೇಂದ್ರ ಶಿಡ್ಲಘಟ್ಟೆ ಅಂತ ಐತೆ. ರಾಘವೇಂದ್ರ ಶಿಡ್ಲಘಟ್ಟೆ ಸರ್ ಬುಕ್ ಸೂಪರ್ ಆಗಿದೆ, ಅದನ್ನ ತಗೊಂಡು ಓದ್ಕೊಳ್ಳಿ. ಈ ಜಿಕೆಗೆ KM ಸುರೇಶ್ ಸರ್ ಬರ್ದಿದಾರಲ್ಲ ನೋಡಿ, ಸಾಮಾನ್ಯ ಅಧ್ಯಯನ, ಈ ಬುಕ್ಸ್ ತಗೊಂಡು ಓದ್ಕೊಳ್ಳಿ. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ. ಈ ಮೆಂಟಲ್ ಎಬಿಲಿಟಿ ಏನಿದೆ, ಇದನ್ನ ನೀವು ಮಾಡ್ಲಿಲ್ಲ ಅಂತ ಅಂದ್ರೆ ಕರ್ನಾಟಕದಲ್ಲಿ ನೀವು ಕೆಲಸ ತಗೊಳ್ಳೋದು ಕೂಡ ಕಷ್ಟ ಆಗಿದೆ. ಯಾಕೆ ಅಂತಂದ್ರೆ ಮಿನಿಮಮ್ 15 ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಹಾಗಾಗಿ ಇವರು ಏನ್ ನಿಂಗಪ್ಪ ಸರ್ ಇದಾರೆ, ಇವ್ರ ಬುಕ್ಸ್ ತುಂಬಾ ಚೆನ್ನಾಗಿ ಇದ್ ಮಾಡಿದ್ದಾರೆ. ಇವರು ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲ ಹಾಕಿದ್ದಾರೆ ಸಬ್ಜೆಕ್ಟ್ ವೈಸ್, ತುಂಬಾ ಚೆನ್ನಾಗಿದೆ. ಮೆಂಟಲ್ ಎಬಿಲಿಟಿ ಬುಕ್ಸ್, ಮಾನಸಿಕ ಸಾಮರ್ಥ್ಯ ಬುಕ್ಸ್ ನಿಂಗಪ್ಪ ಸರ್ ತಗೊಳ್ಳಿ. ನೆಕ್ಸ್ಟ್ ಇನ್ನ ಸ್ಪರ್ಧಾ ವಿಜೇತ ಪ್ರಚಲಿತ ಘಟನೆಗಳು ಬಂದ್ಬಿಟ್ಟು ಪ್ರತಿ ತಿಂಗಳು ಓದ್ಬೇಕಾಗುತ್ತೆ. ಈಗ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ, ಇನ್ನ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಇಂಟರ್ನ್ಯಾಷನಲ್ ಏನ್ ನಡೀತಾ ಇದೆ, ಇದ್ರ ಬಗ್ಗೆ ಎಲ್ಲ ತಾವು ಮಾಹಿತಿ ತಗೊಳ್ಳೇಬೇಕಾಗುತ್ತೆ. ಸೊ ಹಾಗಾಗಿ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ತಗೊಳ್ಳಿದ್ದು ಪ್ರತಿ ತಿಂಗಳು ಬರುತ್ತೆ. ಇದೊಂದು 6 ತಿಂಗಳು ಮ್ಯಾಗಝಿನ್ ಓದಿ ಸಾಕು. ಯಾಕೆಂದ್ರೆ ಆಕ್ಚುಲಿ ಫುಲ್ 1 ಇಯರ್ ಓದಿ. 1 ಇಯರ್ ಹೆಂಗ್ ಓದ್ಬೇಕು ಅಂದ್ರೆ 6 ತಿಂಗಳು ಫುಲ್ ಡೆಪ್ತ್ ಆಗಿ ಓದ್ಬೇಕು. ಅಂದ್ರೆ 1 to 1 ಲೈನ್ ಯಾವ್ದು ಕೂಡ ಕೇಳಿದ್ರು ಹೇಳಂಗಿರ್ಬೇಕು. ಅಷ್ಟೊಂದು ಡೆಪ್ತ್ ಆಗಿ ಓದ್ಲೇಬೇಕು. ಇನ್ನ 6 ತಿಂಗಳು ನೀವೇನು ಅಂತಂದ್ರೆ ಓದಿರಿ. ಬಟ್ ಏನು ಅಂತಂದ್ರೆ ನಿಮ್ಗೆ ಕ್ವಶನ್ ಪೇಪರ್ ಕ್ವಶನ್ಸ್ ಬಂದ್ರೆ ಸ್ವಲ್ಪ ತಮ್ಗೆ ನೆನಪಿ ಬರೋ ರೀತಿನಾದ್ರೂ ಒಂದ್ 2 ರಿವಿಷನ್ 3 ರಿವಿಷನ್ ಆಗ್ಲೇಬೇಕು. ಓಕೆನಾ? ಸ್ಪರ್ಧಾ ವಿಜೇತ ಕರೆಂಟ್ ಇವೆಂಟ್ಸ್ಗೆ. ಮತ್ತೆ ಇನ್ನೊಂದು ಪ್ರಜಾವಾಣಿ ಪೇಪರ್. ಬೆಳಗ್ಗೆ ಎದ್ದು ನೀವು ಪ್ರಜಾವಾಣಿ ಪೇಪರ್ ಓದ್ಲಿಲ್ಲ ಅಂತ ಅಂದ್ರೆ ನಿಮ್ಗೆ ದಿನದ ಆಗು ಹೋಗೋಳ ಬಗ್ಗೆ ತಮಗೆ ಗಮನ ಇರಲ್ಲ. ಸೊ ಹಾಗಾಗಿ ಪ್ರಜಾವಾಣಿ ಪೇಪರ್ ಓದಿ. ಪೇಪರ್ ಸಾಕು ಪ್ರಜಾವಾಣಿ. ಮತ್ತೆ ಇನ್ನೊಂದು ಏನು ಅಂತಂದ್ರೆ NCERT DSRT ಓದ್ಲೇಬೇಕು. ನಾನು ಫಸ್ಟ್ ಹೇಳ್ದಂಗೆ ಆ ಬುಕ್ಸ್ ಗಳ ಜೊತೆ ಈ ಬುಕ್ಸ್ ಗಳು ಓದಿ. ಇನ್ನ 3 ಬುಕ್ಸ್ ಗಳಿದೆ ನೋಡಿ ಇಲ್ಲಿ, ಅಂದ್ರೆ ಕಂಪ್ಯೂಟರು ಮತ್ತೆ ಇನ್ನ ಬ್ಯಾಕ್ವರ್ಡ್ ವೆಲ್ಫೇರ್ ಆಫೀಸರ್. ಈ ಬುಕ್ಸ್ ಗಳ ಬಗ್ಗೆ ತಮ್ಗೆಲ್ಲ ಗೊತ್ತಿರುತ್ತೆ. ಇನ್ನ ಇದರಲ್ಲಿ 40 ಪೋಸ್ಟ್ ಗಳಿಂದ ಲಾಸ್ಟ್ ಇಯರ್ ಎಕ್ಸಾಮ್ ಆಗಿದೆ. ಅದ್ರಲ್ಲಿ 31 ವಿದ್ಯಾರ್ಥಿಗಳು ಬಂದ್ಬಿಟ್ಟು ನನ್ನ ಸ್ಟೂಡೆಂಟ್ಸ್ ಆಗಿದ್ದಾರೆ. ಅದೊಂದು ಖುಷಿ ಆಗುತ್ತೆ. ಮತ್ತೆ ಇನ್ನೊಂದು ನೋಡಿ, ಕಂಪ್ಯೂಟರ್ ಜ್ಞಾನ ಅನ್ನೋದು ಬಂದ್ಬಿಟ್ಟು ಜಯಶ್ರೀ ಅಭಿಲಾಷ್ ಅನ್ನೋ ಒಂದು ನೇಮಲ್ ಬುಕ್ಸ್ ಇದೆ. ಇದು ಆಲ್ ಓವರ್ ಇಂಡಿಯಾದೆಲ್ಲ ಓಲ್ಡ್ ಕ್ವಶನ್ ಪೇಪರ್ ಕವರ್ ಆಗಿದೆ, ಇವನ್ ನಮ್ ಕರ್ನಾಟಕ ಸೇರಿದಂತೆ. ಓಕೆನಾ? ಇದು ಸೇಮ್ ಕ್ವಶನ್ ಇಂಗ್ಲಿಷ್ ಅಲ್ಲಿ ಇದೆ. ಸೊ ತಾವು ಯಾವ ಸಬ್ಜೆಕ್ಟ್ ಕಂಫರ್ಟಬಲ್ ಇದ್ದೀರಾ ಆ ಸಬ್ಜೆಕ್ಟ್ ತಾವು ತಗೊಂಡು ಓದ್ಕೊಳ್ಳಿ. ನಾನು ಇಷ್ಟು ಏನು ಬುಕ್ಸ್ ಗಳ ಬಗ್ಗೆ ಹೇಳಿದೀನಿ, ತಾವು ಮಿಸ್ ಮಾಡ್ದಂಗೆ ಓದ್ಲೇಬೇಕು ಈ ಬುಕ್ಸ್ ಗಳನ್ನ. ಓದಿದ್ರೆ ಮಾತ್ರ ಸಕ್ಸಸ್ ಸಾಧ್ಯ ಆಗುತ್ತೆ. ಸೊ ತಾವೆಲ್ಲ ಓದಿ. ಯಾಕೆಂದ್ರೆ ಮತ್ತೆ ಈ ಸಿವಿಲ್ PC ಜೊತೆ CRDR ಕೂಡ ಕಾಲ್ಫಾರ್ ಆಗುತ್ತೆ. ಸೊ ಹಾಗಾಗಿ ನೀವು ಓದ್ಲೇಬೇಕು. ಇನ್ ನೋಡಿ, ಮತ್ತೆ ಇನ್ನ ಅತಿ ಶೀಘ್ರದಲ್ಲಿ VAO ವಿಲೇಜ್ ಅಕೌಂಟೆಂಟ್ ಕೂಡ ಕಾಲ್ಫಾರ್ ಆಗುತ್ತೆ. ಅದಕ್ಕೂ ಕೂಡ ನಾನು ಹೇಳಿರೋ ಎಕ್ಸಾಮ್ಸ್, ನಾನು ಮುಂದೆ ಬರುವ ಯಾವುದೇ ಎಕ್ಸಾಮ್ಸ್ ಆದ್ರೂ ಈ ಬುಕ್ಸ್ ತುಂಬಾ ಅನುಕೂಲ ಇದೆ. ತಾವು ತಗೊಂಡು ಓದ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.